ನಮಸ್ಕಾರ ಸ್ನೇಹಿತರೆ. ಕಳೆದ 10 ವರ್ಷಗಳ ಹಿಂದೆ ಅಂದರೆ 2011ರ ಬಿಗಿನಿಂಗಲ್ಲಿ ನೀವು ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಮೇಲೆ 1 ಲಕ್ಷವನ್ನು ಹೂಡಿಕೆ ಮಾಡಿದ್ದೆ ಆದಲ್ಲಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 3,06,000 ಆಗಿರ್ತಾ ಇತ್ತು. ಇದೇ 1 ಲಕ್ಷವನ್ನು ನೀವು ಬಜಾಜ್ ಫಿನಾನ್ಸ್ ಅಂತಹ ಇಂಡಿವಿಜುವಲ್ ಸ್ಟಾಕ್ ಮೇಲೆ ಅಥವಾ ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡಿದರೆ ಇವತ್ತಿನ ಮಟ್ಟಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 1,28,00,000 ಆಗಿರ್ತಾ ಇತ್ತು. 1,28,00,000 ಆಗಿರ್ತಾ ಇತ್ತು. ಎಸ್, ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟೇ. ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತಹ ಒಂದು ಸಾಮರ್ಥ್ಯ ಆಗಿದೆ. ಅಯ್ಯೋ, ಆಪರ್ಚುನಿಟಿ ಮಿಸ್ ಆಗೋಯ್ತಲ್ಲಪ್ಪ ಅಂತ ಅನ್ಕೊಳ್ತಾ ಇರಬಹುದು ನೀವು. ಅರ್ಥ ಏನೂ ಇಲ್ಲ. ಇದು ಬಜಾಜ್ ಫಿನಾನ್ಸ್ ಎಕ್ಸಾಂಪಲ್ ನಾನು ಏನ್ ಕೊಟ್ಟನು, ಇದು ಆಗೋಗಿರ್ತಕ್ಕಂತಹ ಒಂದು ಸ್ಟೋರಿ. ಆದ್ರೆ ನೆಕ್ಸ್ಟ್ ಇದೇ ರೀತಿ ಆಗೋಕ್ ಹೋಗ್ತಾ ಇರತಕ್ಕಂತಹ ಒಂದು ಸ್ಟೋರೀಸ್ ಗಳನ್ನ ಹುಡ್ಕೋಕೆ ಅಂತಾನೆ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋ ಮೂಲಕ ನಾವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು 5,000 ಸ್ಟಾಕ್ಸ್ಗಳು ಹತ್ತತ್ರ ಅಥವಾ ಬಿಸ್ನೆಸ್ಗಳು ಲೀಸ್ಟ್ ಆಗಿರುತ್ತೆ. ಅದರಲ್ಲಿ ನಮಗ್ ಬೇಕಾಗಿರ್ತಕ್ಕಂಥ 10-15 ಸ್ಟಾಕ್ಸ್ಗಳು ಯಾವ ಒಂದು ಶೇರ್ ಅಥವಾ ಸ್ಟಾಕ್ಸ್ಗಳಿಗೆ ನೆಕ್ಸ್ಟ್ ಈ ರೀತಿ ಒಂದು ಮಲ್ಟಿ ಎಕ್ಸ್ ರಿಟರ್ನ್ ಕೊಡ್ತಕ್ಕಂತಹ ಸಾಮರ್ಥ್ಯ ಇದೆಯೋ ಆ ತರ ಸ್ಟಾಕ್ಸ್ ಗಳನ್ನ 5 ನಿಮಿಷದಲ್ಲಿ ಹುಡುಕ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ. ಇವತ್ತಿನ ಈ ವಿಡಿಯೋ ಮೂಲಕ ಈ ಒಂದು ಸ್ಟ್ರಾಟಜಿ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನಿಮ್ಗೆ ಇರಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ಎಂಡ್ ವರ್ಗು ನೀವು ಈ ವಿಡಿಯೋನ ನೋಡಿದ್ದೆ ಆದಲ್ಲಿ ಈ ವಿಷಯಗಳೆಲ್ಲ ನಿಮಗೆ ಅರ್ಥ ಆಗುತ್ತೆ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಕಡೆಯಿಂದ ಫ್ಯೂಚರ್ಲಿ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಹಾಗೆ ನೋಟಿಫಿಕೇಶನ್ಸ್ಗಳು ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ರೀಸೆಂಟ್ ಆಗಿ ಪಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಪುಸ್ತಕ. ಸೌರಭ್ ಮುಖರ್ಜಿ ಅನ್ನೋರು ಪಬ್ಲಿಷ್ ಮಾಡಿರ್ತಾರೆ, ಒಂದು ಪುಸ್ತಕದ ಲೇಖಕರಾಗಿರ್ತಾರೆ. ಇವರು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾರೆ. ಏನಪ್ಪಾ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳು ಯಾವ ರೀತಿ ಇರಬೇಕು ಅಂತ ಅಂದ್ರೆ ಲೋ ರಿಸ್ಕ್ ಇರಬೇಕು, ಹೈ ರಿಟರ್ನ್ ಕೊಡ್ತಕ್ಕಂತಹ ಸಾಧ್ಯತೆಗಳಿರಬೇಕು. ಆ ರೀತಿ ಕಂಪನೀಸ್ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದಪ್ಪ, ಈ ರೀತಿ ಹಲವಾರು ವಿಷಯಗಳನ್ನ ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಮೊದಲನೇದಾಗಿ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಲಾಂಗ್ ಹೋಲ್ಡಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ನಮ್ಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಸಮಯದ ಒಂದು ವ್ಯಾಲ್ಯೂ ಅಥವಾ ಸಮಯಕ್ಕೆ ಎಷ್ಟು ಬೆಲೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸುಮಾರು ಜನ ನಮ್ಮ ಹತ್ರ ಬಂದು ಹೇಳ್ತಾ ಇರ್ತಾರೆ, ನಟರಾಜ್ ನಾನು ಅಷ್ಟು ಕಳ್ಕೊಂಡ್ಬಿಟ್ಟೆ, ಇಷ್ಟು ಕಳ್ಕೊಂಡ್ಬಿಟ್ಟೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಹೇಳ್ಕೊಂಡ್ಬಿಟ್ಟು. ಇಮಿಡಿಯೇಟ್ಲಿ ನಾನು ಅವ್ರಿಗೆ ಕ್ವಶನ್ ಕೇಳ್ತಕ್ಕಂಥದ್ದು, ಎಷ್ಟು ದಿನ ನೀವು ಹೋಲ್ಡ್ ಮಾಡಿದ್ರಿ ಅಥವಾ ಎಷ್ಟು ದಿನ ನೀವು ಇನ್ವೆಸ್ಟ್ ಮಾಡಿ ಇಟ್ಕೊಂಡಿದ್ರಿ ಸರ್ ಅಂತ ಕೇಳಿದಾಗ ಎಲ್ಲರೂ ಹೇಳೋದು 5 ವರ್ಷಕ್ಕಿಂತ ಕಡಿಮೆನೇ ಇರುತ್ತೆ. ರೀಸೆಂಟ್ ದಿನಗಳಲ್ಲಿ ಬ್ಲೂಮ್ಬರ್ಗ್ ಅವರು ಪಬ್ಲಿಷ್ ಮಾಡಿರೋ ಡೇಟಾ ಪ್ರಕಾರ ಈ ಒಂದು ಚಾರ್ಟ್ ನಮಗೆ ಎಷ್ಟು ದಿನ ನಾವು ಹೋಲ್ಡ್ ಮಾಡ್ತೀವಿ ಆ ಹೋಲ್ಡಿಂಗ್ ಪೀರಿಯಡ್ಗೂ, ಹಾಗೂ ನಾವು ಎಷ್ಟು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಅಥವಾ ನಾವು ಎಷ್ಟು ದುಡ್ಡು ಗಳಿಸ್ತೀವಿ ಅನ್ನೋ ಒಂದು ಪ್ರಾಬಬಿಲಿಟಿನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಇಮೇಜ್ ಆಗಿರುತ್ತೆ. ಇದ್ರ ಪ್ರಕಾರ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ 1 ವರ್ಷ ಹೋಲ್ಡ್ ಮಾಡಿರ್ತಾರೆ, ಯಾರು ಹೋಲ್ಡ್ ಮಾಡಿರ್ತಾರೋ ಆ ಒಂದು ಸಮಯದಲ್ಲಿ 68% ನಷ್ಟು ಪ್ರಾಬಬಿಲಿಟಿ ಇರುತ್ತೆ, ಚಾನ್ಸಸ್ ಇರುತ್ತೆ ಪ್ರಾಫಿಟ್ ಆಗಿ ಇರತಕ್ಕಂಥದ್ದು. ಅಂದ್ರೆ ಇನ್ನು 32% ನಷ್ಟು ಲಾಸ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಬಟ್ 68% ನಷ್ಟು ಚಾನ್ಸ್ ವಿನ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ 1 ವರ್ಷ ಹೋಲ್ಡ್ ಮಾಡೋದಾದ್ರೆ. ಅದೇ 10ರಿಂದ 12 ವರ್ಷ ನೀವು ಹೂಡಿಕೆ ಮಾಡಿದಿರಾ ಅಂತ ಅಂದ್ರೆ ಇಲ್ಲಿವರೆಗೂ ಸೋ ಫಾರ್ ಹಿಸ್ಟ್ರಿ ಪ್ರಕಾರ ಯಾರನ್ನು ಲಾಸ್ ಆಗಿಲ್ಲ ಅನ್ನೋ ಒಂದು ಇಂಪಾರ್ಟೆಂಟ್ ಡೇಟಾ ಅನ್ನ ಈ ಪರ್ಟಿಕ್ಯುಲರ್ ಇಮೇಜ್ ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಇದು. ಯಾವಾಗೆಲ್ಲ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ಇನ್ವೆಸ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತೀವೋ, ಲಾಂಗ್ ಟರ್ಮ್ ಹೋಲ್ಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಮ್ಗೆ ಈ ಒಂದು ಇಮೇಜ್ ತೋರಿಸ್ಕೊಡುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸುಮಾರು ರೀತಿ ವಾಲಟಿಲಿಟಿ ಇದ್ದೇ ಇರುತ್ತೆ. ಅದು ಬಂತು, ಇದು ಬಂತು, ಅದರಿಂದ ಇದಾಯ್ತು, ಇದರಿಂದ ಅದಾಯ್ತು ಅಂತ ಹೇಳ್ಕೊಂಡು ದಿನನಿತ್ಯ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇದ್ದೇ ಇರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಎವ್ರಿ ಅವರ್ನು ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ತಲೆ ಹಾಳಾಗುತ್ತೆ ಅಷ್ಟೇ ವಿನಃ ನಮ್ಗೆ ಯಾವುದೇ ರೀತಿಯ ಒಂದು ಲಾಭ ಇದರಿಂದ ಬರ್ತಕ್ಕಂಥದ್ದಾಗಿರಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಈ ಒಂದು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಏನಿದೆಯೋ ಬೇಸಿಕಲಿ ಒಂದ್ಸತಿ ನೀವು ಬೈ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಕ್ಕಂತಹ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಆ ರೀತಿ ಇರ್ತಕ್ಕಂಥ ಬಿಸ್ನೆಸ್ ಗಳನ್ನ ಯಾವ ರೀತಿ ಪಿಕ್ ಮಾಡೋದು ಅನ್ನೋದಕ್ಕೆ ಲೇಖಕರು ಸುಮಾರು ರೀತಿಯ ಒಂದು ಫಿಲ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಆ ಫಿಲ್ಟರ್ಸ್ ಗಳು ಯಾವುದು, ಹಾಗೆ ಆ ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡಿಕೊಂಡು 5 ನಿಮಿಷದಲ್ಲಿ ಯಾವ ರೀತಿ ಈ ಒಂದು ಸ್ಟಾಕ್ಸ್ ಗಳನ್ನ ಪಿಕ್ ಮಾಡೋಕೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯ ಫಿಲ್ಟರ್ಸ್ ಗಳು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ರೆವಿನ್ಯೂ ಗ್ರೋತ್. ಯಾವುದೇ ಒಂದು ಕಂಪನಿ ಬೆಳೀತಾ ಇದೆ ಅಥವಾ ಯಾವುದೇ ಒಂದು ಕಂಪನಿಯಿಂದ ನಮಗೆ ಲಾಭ ಸಿಗಬೇಕು ಅದ್ರಲ್ಲಿ ಹೂಡಿಕೆ ಮಾಡಿ ಅಂತ ಅಂದ್ರೆ ಆ ಕಂಪನಿಯ ಪ್ರಾಫಿಟಬಿಲಿಟಿ ಎಷ್ಟು ಮಟ್ಟಿಗೆ ಆ ಕಂಪನಿ ಪ್ರಾಫಿಟ್ ಜನರೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಫಿಟ್ ಆಗೋದಕ್ಕಿಂತ ಮುಂಚೆ ಮೇನ್ ಆಗಿ ಬರ್ತಕ್ಕಂಥದ್ದು ಕಂಪನಿಗೆ ರೆವಿನ್ಯೂ, ಇನಿಷಿಯಲ್ ಬರ್ತಕ್ಕಂತಹ ಒಂದು ಇನ್ಕಮ್ ಆಗಿರುತ್ತೆ ಕಂಪನಿಗೆ. ಹಾಗಾಗಿ ರೆವಿನ್ಯೂ ಗ್ರೋತ್ ನ ಕನ್ಸಿಡರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಪಾಯಿಂಟ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ. ರೆವಿನ್ಯೂ ಗ್ರೋತ್ ಕಳೆದ 5-10 ವರ್ಷಗಳಲ್ಲಿ ಅಟ್ಲೀಸ್ಟ್ 10% ನಷ್ಟು ಗ್ರೋತ್ ಆಗಿರಬೇಕು ಅಂತ ಹೇಳ್ಕೊಂಡು. ಎರಡನೆಯ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದು ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ತಾರೆ. ಸೊ ಇದು ಬೇಸಿಕಲಿ ಒಂದು ಫಿನಾನ್ಷಿಯಲ್ ಮೆಟ್ರಿಕ್ ಆಗಿರುತ್ತೆ ಯಾವುದೇ ಒಂದು ಕಂಪನಿದು ಅಥವಾ ಹಣಕಾಸಿನ ಒಂದು ಮೆಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ಏನಪ್ಪ
ಏನಪ್ಪ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕಂಪನಿಯ ನೆಟ್ ಇನ್ಕಮ್ ಎಷ್ಟಿದೆಯೋ ಆ ಇನ್ಕಮ್ ಕಂಪೇರಿಂಗ್ ಟು ದ ಕಂಪನಿ ಇಕ್ವಿಟಿ ಕಂಪೇರ್ ಮಾಡಿ ನೋಡಿದಾಗ ಎಷ್ಟು ಪರ್ಸೆಂಟೇಜ್ನಷ್ಟು ಇನ್ಕಮ್ ಜನರೇಟ್ ಮಾಡಿದೆ ಕಂಪನಿ ಅನ್ನೋ ಒಂದು ವಿಷಯವನ್ನ ರಿಟರ್ನ್ ಆನ್ ಇಕ್ವಿಟಿ ತಿಳಿಸ್ಕೊಡುತ್ತೆ. ಇದನ್ನ ಸಿಂಪಲ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ ಓವರ್ ಆಲ್ ಕಂಪನಿಲಿ ಇರ್ತಕ್ಕಂತಹ ಅಸೆಟ್ಸ್ ಆಸ್ತಿಗಳೆಷ್ಟಿದೆ, ಅದರಲ್ಲಿ ಅವರ ಹೊರೆಗಳೆಷ್ಟಿದೆ ಅಥವಾ ಸಾಲಗಳು ಅಥವಾ ಲಯಬಿಲಿಟೀಸ್ಗಳು ಎಷ್ಟಿದೆಯೋ ಅದನ್ನ ಮೈನಸ್ ಮಾಡಿ ನೋಡಿದಾಗ ಟೋಟಲ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ನಮಗೆ ಸಿಗುತ್ತೆ. ಒಂದು ಸತಿ ನಮಗೆ ಈ ಶೇರ್ ಹೋಲ್ಡರ್ ಇಕ್ವಿಟಿ ಸಿಗುತ್ತಪ್ಪ ಕಂಪನಿದು ಅಂತ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕಂಪನಿಯ ನೆಟ್ ಇನ್ಕಮ್. ಸೊ ಇಯರ್ ಬೈ ಇಯರ್, ಕ್ವಾರ್ಟರ್ ಬೈ ಕ್ವಾರ್ಟರ್ ಎಲ್ಲ ಡೀಟೇಲ್ಸ್ಗಳು ನಿಮ್ಗೆ ಸಿಗುತ್ತೆ. ಯಾವುದೇ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ನ ಓಪನ್ ಮಾಡಿದರೆ ನಿಮ್ಗೆ ಆ ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಬೇಸಿಕಲಿ ಎಷ್ಟು ಇನ್ಕಮ್ ಜನರೇಟ್ ಮಾಡಿದೆ ಕಂಪನಿ, ಆ ಇನ್ಕಮ್ಗೆ ಓವರ್ ಆಲ್ ಈ ಒಂದು ಶೇರ್ ಹೋಲ್ಡರ್ಸ್ ಇಕ್ವಿಟಿಯಿಂದ ಭಾಗಿಸಿದಾಗ ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದಾಗ ಸಿಗ್ತಕ್ಕಂತಹ ಒಂದು ನಂಬರ್ ರಿಟರ್ನ್ ಆನ್ ಇಕ್ವಿಟಿ ಆಗಿರುತ್ತೆ. ಸೊ ಓವರ್ ಆಲ್ ಈ ಒಂದು ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ಇದು ಕಂಪನಿಯ ಅಸೆಟ್ ಬೇಸಿಸ್ ಅಲ್ಲಿ ಮಾತ್ರ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಓವರ್ ಆಲ್ ಇನ್ಫಾರ್ಮೇಶನ್ ಕೊಡ್ತಕ್ಕಂತಹ ಒಂದು ಪ್ರಾಫಿಟಬಿಲಿಟಿ ಫ್ಯಾಕ್ಟರ್ ಆಗಿರುತ್ತೆ ಕಂಪನಿದು. ಆದರೆ ಇದು ಒಂದರ ಮೇಲೆನೆ ಡಿಪೆಂಡ್ ಆಗಬಾರ್ದು, ನೆಕ್ಸ್ಟ್ ಲೆವೆಲ್ಗೂ ಮೂವ್ ಆಗಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಫಿಲ್ಟರ್ ಬಂದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ನೋಡೋದಾದ್ರೆ ಓವರ್ ಆಲ್ ಈ ಕಂಪನಿಯ ಇನ್ಕಮ್ ಎಷ್ಟಿದೆಯೋ ಬಿಫೋರ್ ಅವರು ಟ್ಯಾಕ್ಸ್ ಹಾಗೆ ಅವರ ಇಂಟ್ರೆಸ್ಟ್ ಪೇ ಮಾಡೋದಕ್ಕಿಂತ ಮುಂಚೆ ಇರತಕ್ಕಂತಹ ಒಂದು ಇನ್ಕಮ್ ಏನಿದೆಯೋ ಆ ಒಂದು ಇನ್ಕಮ್ಗೆ ಓವರ್ ಆಲ್ ಕ್ಯಾಪಿಟಲ್ ಎಷ್ಟು ಡೆಪ್ಲಾಯ್ ಆಗಿದೆಯೋ ಕಂಪನಿಯಿಂದ ಆ ಕ್ಯಾಪಿಟಲ್ ಡೆಪ್ಲಾಯ್ಮೆಂಟ್ಗೆ ಪರ್ಸೆಂಟೇಜ್ ನೋಡಿದಾಗ ಬರ್ತಕ್ಕಂತಹ ಒಂದು ನಂಬರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಗಿರುತ್ತೆ. ಸೊ ಓವರ್ ಆಲ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಏನಿದೆಯೋ ಕಂಪನಿಯಲ್ಲಿ ಇರತಕ್ಕಂತಹ ಲಯಬಿಲಿಟೀಸ್ ಹಾಗೆ ಅಸೆಟ್ ಎರಡರಲ್ಲಿಂದನೂ ಓವರ್ ಆಲ್ ಕ್ಯಾಪಿಟಲ್ ಎಷ್ಟು ಡೆಪ್ಲಾಯ್ ಮಾಡಿರುತ್ತೆ ಕಂಪನಿ, ಅದ್ರ ಬೇಸಿಸ್ ಅಲ್ಲಿ ರಿಟರ್ನ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಕ್ಕಂತಹ ನಂಬರ್ ಆಗಿರುತ್ತೆ. ಈ ಎರಡು ಪ್ಯಾರಾಮೀಟರ್ಸ್ ಗಳನ್ನ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಕಂಪನಿ ಎಷ್ಟು ಪ್ರಾಫಿಟ್ ಜನರೇಟ್ ಮಾಡ್ತಾ ಇದೆ ಅಥವಾ ಎಷ್ಟು ಓವರ್ ಆಲ್ ಒಂದು ರಿಟರ್ನ್ ಅನ್ನ ಜನರೇಟ್ ಮಾಡಿಕೊಟ್ಟಿದೆ ಈಕ್ವಿಟಿ ಮೇಲೆ ಅಂತ ಹೇಳ್ಕೊಂಡು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಎರಡು ಪ್ಯಾರಾಮೀಟರ್ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಫಿಲ್ಟ್ರೇಷನ್ ಪ್ರಕಾರ ಈ ROE ಹಾಗೆ ROC ಅಂತ ಹೇಳ್ತಾರೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಎರಡು ಪ್ಯಾರಾಮೀಟರ್ಸ್ಗಳು ಕಳೆದ 5-10 ವರ್ಷಗಳಲ್ಲಿ ನೋಡೋದಾದ್ರೆ ಆವರೇಜ್ ಆಗಿ ಮೋರ್ ದನ್ 15% ಇರಬೇಕು ಅಂತ ಹೇಳ್ಕೊಂಡು ಬುಕ್ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ. ಅದೇ ಒಂದು ಫಿಲ್ಟರ್ ನಾನು ಇಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಸೊ ಈ ಮೂರು ಪ್ಯಾರಾಮೀಟರ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕಂಪನಿಯ ಓವರ್ ಆಲ್ ಪ್ರಾಫಿಟಬಿಲಿಟಿನ ಮೆಜರ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಮೂರು ಫಿಲ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡುತ್ತಾರೆ. ಬಟ್ ಅಷ್ಟೇ ಅಲ್ಲ, ಬೇರೆ ಫಿಲ್ಟರ್ಸ್ ಗಳನ್ನು ನಾನು ಕನ್ಸಿಡರ್ ಮಾಡಿ ಯಾವ ರೀತಿ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ 5,000ಕ್ಕಿಂತ ಜಾಸ್ತಿ ಹತ್ತತ್ರ ಸ್ಟಾಕ್ಸ್ಗಳು ಅಥವಾ ಬಿಸ್ನೆಸ್ಗಳು ಲೀಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದರಲ್ಲಿ 5 ನಿಮಿಷದಲ್ಲಿ ನಮಗೆ ಆರಾಮಾಗಿ ಒಂದು 10-15 ಸ್ಟಾಕ್ಸ್ಗಳು ಈ ರೀತಿ ಯಾವುದಕ್ಕೆ ಒಂದು ಪೊಟೆನ್ಷಿಯಲ್ ಇದೆಯೋ ಅಥವಾ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇರತಕ್ಕಂಥ ಸ್ಟಾಕ್ಸ್ಗಳನ್ನು ಯಾವ ರೀತಿ ಹುಡ್ಕೋದಪ್ಪ ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಡೆಫಿನೆಟ್ಲಿ ಆ 5,000 ಕಂಪನೀಸ್ಗಳನ್ನ ಮ್ಯಾನುವಲ್ ಆಗೆಲ್ಲ ಹುಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ನಾವು, ಬಿಕಾಸ್ ಅದಕ್ಕೆ 1 ವರ್ಷ 10 ವರ್ಷ ಎಲ್ಲ ತಗೊಳುತ್ತೆ. ಸೊ ನಾವು ಒಂದು ಟೂಲನ್ನು ಯೂಸ್ ಮಾಡೋಕೆ ಹೋಗ್ತಾ ಇದೀವಿ ಇವಾಗ. ಆ ಟೂಲ್ ಯೂಸ್ ಮಾಡೋದ್ರ ಮೂಲಕ ಓವರ್ ಆಲ್ ಒಂದು 5-10 ನಿಮಿಷದ ಒಳಗಡೆನೆ ಯಾವ ರೀತಿ ಈ ಒಂದು ಸ್ಟಾಕ್ಸ್ಗಳನ್ನು ಇಮಿಡಿಯೇಟ್ ಆಗಿ ಫಿಲ್ಟರ್ ಮಾಡೋದು. ಅಷ್ಟೇ ಅಲ್ಲ, ಓವರ್ ಆಲ್ ಆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡೋಕೆ ಹೋಗ್ತಾ ಇದ್ದೀನಿ. ಆ ಒಂದು ಕೋಡ್ ಅಥವಾ ಓವರ್ ಆಲ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಾರ್ಮುಲಾ ಏನಿದೆಯೋ ಅದನ್ನು ಕೂಡ ನಾನು ನಿಮಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ ವಿಡಿಯೋನ. ಹಾಗೆ ನಾನು ಇವಾಗ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋಸ್ನ ಬೇರೆಯವರಿಗೂ ಶೇರ್ ಮಾಡಿ. ಕನ್ನಡದಲ್ಲಿ ಈ ರೀತಿ ಪ್ರಾಕ್ಟಿಕಲ್ ಮಾಹಿತಿಗಳು ತುಂಬಾ ಕಡಿಮೆ ಇದೆ. ನಾನು ಪರ್ಸನಲ್ ಆಗಿ ನೋಡಿರೋ ಹಂಗೆ ಈ ವಿಡಿಯೋಸ್ಗಳನ್ನ ಬೇರೆ ಕನ್ನಡಿಗರಿಗೆ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮದು ಆಗಿರುತ್ತೆ. ಬಿಕಾಸ್ ನಿಮ್ಗೆ ಇದು ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಇದನ್ನ ಬೇರೆಯವರಿಗೆ ಶೇರ್ ಮಾಡಿ. ಸೊ ಮುಂದೆ ಬರೆಯೋಣ. ಸೊ ಇವಾಗ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪಿಗೆ ಬಂದಿದ್ದು ನಾವು ಬೇಸಿಕಲಿ ಈ ಒಂದು ಸ್ಕ್ರೀನರ್ ಅನ್ನೋ ಟೂಲ್ ಅನ್ನ ಯೂಸ್ ಮಾಡೋದ್ರ ಮೂಲಕ ನಾವು ಓವರ್ ಆಲ್ ಈ ಒಂದು ಫಿಲ್ಟ್ರೇಷನ್ ಆಡ್ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ 10-15 ಸ್ಟಾಕ್ಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಸೆಲೆಕ್ಟ್ ಮಾಡೋಕೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನಾನು ಆಲ್ರೆಡಿ ವೆಬ್ಸೈಟಿಗೆ ಬಂದಿರ್ತೀನಿ, ಬಟ್ ಇದನ್ನ ಒಂದ್ಸತಿ ನಾನು ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. screener.in. ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ. ಸೊ ಈ ವೆಬ್ಸೈಟಿಗೆ ಹೋದ ತಕ್ಷಣ ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಇಲ್ಲಿ ನೀವು ಇದನ್ನು ಲಾಗೌಟ್ ಮಾಡಿದಾಗ ಬೇಸಿಕಲಿ ಈ ರೀತಿ ಕಾಣಿಸ್ತಾ ಇರುತ್ತೆ. ಯಾವ ರೀತಿಯ ಚಾರ್ಜಸ್ಗಳಿಲ್ಲ ಇದನ್ನು ಯೂಸ್ ಮಾಡಲಿಕ್ಕೆ, ಫ್ರೀ ಆಗಿನೇ ಯೂಸ್ ಮಾಡ್ಬೋದು. ನೀವು ಲಾಗಿನ್ಗೆ ಹೋಗಿ ಲಾಗಿನ್ ಆಗಿ ಅಥವಾ ಲಾಗಿನ್ ಮಾಡ್ದೇನೂ ಮಾಡ್ಬೋದು. ಬಟ್ ಲಾಗಿನ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ. ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಥವಾ ನೀವು ಗೂಗಲ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಬೋದಾಗಿರುತ್ತೆ. ನಾನು ಲಾಗಿನ್ಗೆ ಹೋಗ್ತೀನಿ ಇಲ್ಲಿ. ಸೊ ಓವರ್ ಆಲ್ ಲಾಗಿನ್ ಆದ ತಕ್ಷಣ ನಾನು ಆಲ್ರೆಡಿ ಈ ಒಂದು ಅಕೌಂಟನ್ನು ಅಥವಾ ಈ ಒಂದು ಟೂಲನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇರೋದ್ರಿಂದ ಸುಮಾರು ಸ್ಕ್ರೀನ್ಸ್ಗಳು ಕಾಣಿಸ್ತಾ ಇದೆ. ನೀವು ಕರ್ಸರ್ನ ಫಾಲೋ ಮಾಡಿ, ನಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ಕ್ರೀನ್ಸ್ ಅಂತ ಇದೆಯಲ್ಲ. ಸ್ಕ್ರೀನ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಸುಮಾರು ರೀತಿಯ ಒಂದು ಸ್ಕ್ರೀನರ್ಸ್ಗಳು ಕಾಣಿಸ್ತಾ ಇರುತ್ತೆ. ನಾನೇನು ಮಾಡ್ತೀನಿ ಇವಾಗ, ಐ ವಿಲ್ ಟೇಕ್ ಅ ನ್ಯೂ ಸ್ಕ್ರೀನ್ ಅಥವಾ ಹೊಸ ಒಂದು ಸ್ಕ್ರೀನನ್ನು ಕ್ರಿಯೇಟ್ ಮಾಡೋಣ. ನಾವು ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ವೇರೀಸ್ಗಳು ಬರುತ್ತೆ. ಸೊ ಈ ಒಂದು ಕ್ವೇರಿನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಡಿಫ್ರೆಂಟ್ ಸ್ಟಾಕ್ಸ್ಗಳನ್ನು ಫಿಲ್ಟರ್ ಔಟ್ ಮಾಡ್ಕೋಬೋದಾಗಿರುತ್ತೆ. ನಾನು ಪರ್ಸನಲ್ ಆಗಿ ಕೆಲವೊಂದಿಷ್ಟು ಫಿಲ್ಟರ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್.
ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನಪ್ಪ ಅಂದರೆ ಓವರಾಲ್ ಯಾವುದೇ ಒಂದು ಕಂಪನಿಯ ಟೋಟಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ, ಟೋಟಲ್ ಬಿಸ್ನೆಸ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಗ್ರೋತ್ ಸ್ಟಾಕ್ಸ್ಗಳು ನಮ್ಗೆ ಬೇಕು, ಅಥವಾ ಫ್ಯೂಚರಲ್ಲಿ ಒಳ್ಳೆ ಗ್ರೋತ್ ಆಗ್ತಕ್ಕಂತಹ ಸ್ಟಾಕ್ಸ್ಗಳು ಬೇಕು. ಆಲ್ರೆಡಿ ಬೆಳೆದಿರೋದು ಬೇಡ ನಮಗೆ, ತುಂಬ ದೊಡ್ಡ ಕಂಪನಿಗಳು ಬೇಡ, ತುಂಬ ಚಿಕ್ಕ ಕಂಪನಿಗಳು ಬೇಡ. ಸೊ ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗ್ರೇಟರ್ ದ್ಯಾನ್ 10,000 ಅಂತ ಕೊಡ್ತೀನಿ ನಾನು. ಅಂದರೆ 10,000 ಕೋಟಿಗಳು ಏನಿದೆಯೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10,000 ಕೋಟಿಗಿಂತ ಜಾಸ್ತಿ ಇರಬೇಕು ಆ ಕಂಪನಿದು, ನಮಗೆ ಬೇಕಾಗಿರತಕ್ಕಂಥ ಕಂಪನಿದು. ಆ್ಯಂಡ್ ಅಂತ ಕೊಡ್ತೀನಿ. ಆ್ಯಂಡ್ ಅಂತ ಕೊಟ್ಟು ಅಂದರೆ ಅದಕ್ಕೆ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಾನು. ಅಗೇನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲೆಸ್ಸರ್ ದ್ಯಾನ್ ಅಂದರೆ ಕಡಿಮೆಕಿನ್ನ 50,000ಕ್ಕಿಂತ ಕಡಿಮೆ ಇರಬೇಕು. ಸೊ ಇವಾಗ ನಾವು ಈ ಒಂದು ಕ್ವೇರಿನ ರನ್ ಮಾಡಿ ಚೆಕ್ ಮಾಡೋಣ. ಸೊ ಈ ಕ್ವೇರಿನ ಚೆಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು 246 ರಿಸಲ್ಟ್ಸ್ಗಳು ಔಟ್ ಆಫ್ ಈಗ 5,000 ಏನು ಸ್ಟಾಕ್ಸ್ಗಳಿರ್ತಾವೆ ಅದರಲ್ಲಿ ನಮ್ಗೆ ಬರೀ 246 ಸ್ಟಾಕ್ಸ್ಗಳು ಆಲ್ರೆಡಿ ಫಿಲ್ಟರ್ ಔಟ್ ಆಗೋಯ್ತು. ಬಟ್ ಇಲ್ಲಿ ಕೆಳಗಡೆ ಬಂದು ನೋಡೋದಾದರೆ ಮತ್ತೆ ಫಿಲ್ಟರ್ಸ್ಗಳನ್ನು ಆ್ಯಡ್ ಮಾಡೋಣ. ಮೊದಲನೇದಾಗಿ ರೆವಿನ್ಯೂ ಗ್ರೋತ್, ಬಟ್ ರೆವಿನ್ಯೂ ಗ್ರೋತ್ ಇದರಲ್ಲಿ ಸದ್ಯಕ್ಕಿರಲ್ಲ. ಸೊ ನಾನು ಹಾಗಾಗಿ ಏನು ಮಾಡ್ತೀನಿ ಅಂತ ಅಂದರೆ ಆವರೇಜ್ ಸೇಲ್ಸ್ ಗ್ರೋತ್ ತೊಗೊಳ್ತೀನಿ. ಸೇಲ್ಸ್ ಗ್ರೋತು ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ ಏನಿದೆಯೋ ಗ್ರೇಟರ್ ದ್ಯಾನ್ 10% ಇರಬೇಕು. 10% ರೆವಿನ್ಯೂ ಗ್ರೋತ್ ಇರಬೇಕು ಅಂತ ಹೇಳಿದ್ವಿ. ಸೊ 10 ಅಂತ ಕೊಡ್ತಾ ಇದ್ದೀನಿ ನಾನು. ಅಗೇನ್ ಆ್ಯಂಡ್ ಅಂತ ಕೊಡ್ತೀನಿ. ಸೇಲ್ಸ್ ಗ್ರೋತು ಕಳೆದ 10 ವರ್ಷದ ಸೇಲ್ಸ್ ಗ್ರೋತು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಾರಿ, ಮೀಡಿಯನ್ ಅಂತ ಇದೆ. ಇದು ಕಳೆದ 10 ವರ್ಷದ ಗ್ರೋತ್ ಆಗಿರಬೇಕು. ಸೇಲ್ಸ್ ಗ್ರೋತು ಗ್ರೇಟರ್ ದ್ಯಾನ್ 10. ಸೊ 5-10 ವರ್ಷದ ಸೇಲ್ಸ್ ಗ್ರೋತು 10 ಆಗಿರಬೇಕು. ಸೊ ಡೋಂಟ್ ವರಿ, ಈ ಒಂದು ಕಂಪ್ಲೀಟ್ ಒಂದು ಡೀಟೇಲ್ಸ್ ನಾನು ಏನಿಲ್ಲಿ ಫಿಲ್ ಮಾಡ್ತಾ ಇದ್ದೀನೋ ಇದನ್ನು ನಾನು ಇದರ ಡಿಸ್ಕ್ರಿಪ್ಷನಲ್ಲಿ ಅಥವಾ ಓವರಾಲ್ ಒಂದು ಲಿಂಕ್ ಮೂಲಕ ನಾನು ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ ಕಮೆಂಟಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು ಆಮೇಲೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಒಂದ್ಸತಿ ಸೇಲ್ಸ್ ಗ್ರೋತ್ ಆದಮೇಲೆ ನೆಕ್ಸ್ಟ್ ಮೂವ್ ಆಗೋಣ ಏನಪ್ಪ ಅಂದರೆ ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ. ಓಕೆ, ರಿಟರ್ನ್ ಆನ್ ಇಕ್ವಿಟಿ ROE ಬಗ್ಗೆ ನಾವು ತೊಗೊಳ್ಳೋದಾದರೆ ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ ಲಾಸ್ಟ್ 5 ವರ್ಷದ್ದು ಗ್ರೇಟರ್ ದ್ಯಾನ್ 15% ಇರಬೇಕು. ನಾವು ಆಲ್ರೆಡಿ ಮಾತಾಡಿರೋ ಪ್ರಕಾರ. ಮತ್ತೆ ಅಗೇನ್ ಆ್ಯಂಡ್ ಅಂತ ಕೊಡ್ತಾ ಇದ್ದೀನಿ. ಈ ಎಲ್ಲ ಒಂದು ಪ್ಯಾರಾಮೀಟರ್ಸ್ಗಳನ್ನು ಮ್ಯಾಚ್ ಆಗ್ತಕ್ಕಂಥ ಸ್ಟಾಕ್ಸ್ಗಳನ್ನು ನಾವು ಹುಡುಕ್ತಾ ಇರೋದು. ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ ಆಫ್ ಲಾಸ್ಟ್ 10 ಇಯರ್ಸ್, ಅದು ಕೂಡ 15% ಮೇಲೆ ಇರಬೇಕು. ಆ್ಯಂಡ್ ಮತ್ತೆ ಇನ್ನೊಂದು ಕಂಡೀಷನ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಆವರೇಜ್ ROC ಅಂತ ಕೊಟ್ಟರೆ ಬರ್ಬೋದು, ಚೆಕ್ ಮಾಡೋಣ. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 10 ವರ್ಷದ ಏನಿದೆಯೋ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅದು ಕೂಡ ಗ್ರೇಟರ್ ದ್ಯಾನ್ 15% ಇರಬೇಕು. ಹಾಗೆ ಆವರೇಜ್ ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಲಾಸ್ಟ್ 5 ವರ್ಷದ್ದು ಗ್ರೇಟರ್ ದ್ಯಾನ್ 15%. ಸೊ ಬೇಸಿಕಲಿ 5-10 ವರ್ಷದ ಸಪ್ರೇಟಾಗಿ ಏನು ಕೊಡ್ತಾ ಇದ್ದೀನಿ ಅಂತ ಅಂದರೆ ನಾನು ರೀಸೆಂಟಾಗಿನೂ ಚೆನ್ನಾಗಿ ಪರ್ಫಾರ್ಮ್ ಆಗಿರಬೇಕು ಅಥವಾ ಚೆನ್ನಾಗಿ ಒಂದು ಪ್ಯಾರಾಮೀಟರ್ನ ಹೊಂದಿರಬೇಕು. ಹಾಗೆ ಲಾಂಗ್ ಟರ್ಮಲ್ಲಿ ನೋಡಿದಾಗೂ ಚೆನ್ನಾಗಿ ಪ್ಯಾರಾಮೀಟರ್ ಹೊಂದಿರತಕ್ಕಂಥದ್ದನ್ನು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಇದಾದಮೇಲೆ ಆ್ಯಂಡ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನಾನು ಪರ್ಸ್ನಲ್ ಆಗಿ ನೋಡ್ತಕ್ಕಂಥದ್ದು. ಸೊ ಓವರಾಲ್ ಬುಕ್ಕಿನ ಪ್ರಕಾರ ಇಷ್ಟೇ ಇರೋದು, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಬೇರೆದು ನನಗೆ ಬೇಕು. ಸೊ ಡೆಟ್ ಟು ಈಕ್ವಿಟಿ. ಸೊ ಈ ಪ್ಯಾರಾಮೀಟರ್ನು ಯಾವುದೇ ಒಂದು ಕಂಪನಿಯಲ್ಲಿ ಸಾಲ ಎಷ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹೆಸರು ಹೇಳೋ ಪ್ರಕಾರನೇ ಕಂಪನಿಯ ಓವರಾಲ್ ಸಾಲ, ಹಾಗೆ ಅದನ್ನು ಆಸ್ತಿಯಿಂದ ಭಾಗಿಸಿದಾಗ ಬರ್ತಕ್ಕಂತಹ ನಂಬರು ಕಡಿಮೆ ಇದ್ದಷ್ಟು ಒಳ್ಳೆಯದು. ಸೊ ನಾನಿಲ್ಲಿ ಡೆಟ್ ಟು ಈಕ್ವಿಟಿ ಲೆಸರ್ ದ್ಯಾನ್ 0.5 ಇಟ್ಟಿರ್ತೀನಿ. ಸೊ ಅವಾಗೇನಪ್ಪ ಅಂತಂದರೆ ಆಬ್ವಿಯಸ್ಲಿ ಕಂಪನಿಯಲ್ಲಿ ಇಕ್ವಿಟಿ ಜಾಸ್ತಿ ಇದೆ, ಆಸ್ತಿ ಜಾಸ್ತಿ ಇದೆ, ಸಾಲ ಜಾಸ್ತಿ ಇಲ್ಲ ಅನ್ನೋ ಒಂದು ಇಂಡಿಕೇಶನ್ನ ಕೊಡುತ್ತೆ ಇದು ನಮಗೆ. ಕೊನೆಯದಾಗಿ ಇಂಪಾರ್ಟೆಂಟ್ ಆಗಿ ನಾನು ಕನ್ಸಿಡರ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕಂಪನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ ಅಂತ. ಸೊ ಬೇಸಿಕಲಿ ಪ್ರಮೋಟರ್ಸ್ ಅಂದರೆ ಯಾರು? ಕಂಪನಿಯ ಓನರ್ಸ್ಗಳು, ಕಂಪನಿಯನ್ನು ನಡೆಸ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ. ಅವರು ಜಾಸ್ತಿ ಒಂದು ಶೇರ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅಂದರೆ ಆ ಕಂಪನಿ ಚೆನ್ನಾಗಿದೆ ಅಥವಾ ಕಂಪನಿಯ ಮೇಲೆ ಅವ್ರಿಗೆ ನಂಬಿಕೆ ಇದೆ ಅಂತ ಅರ್ಥ. ನಮಗೆ ಆ ರೀತಿ ಸ್ಟಾಕ್ಸ್ಗಳು ಬೇಕಾಗಿರುತ್ತೆ. ಸೊ ಇವಾಗ ಅದನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಪ್ರಮೋಟರ್ ಹೋಲ್ಡಿಂಗ್, ಇವತ್ತಿನ ಮಟ್ಟಿಗೆ ಪ್ರಮೋಟರ್ಸ್ ಹೋಲ್ಡಿಂಗ್ ಏನಿದೆಯೋ ಅದು ಗ್ರೇಟರ್ ದ್ಯಾನ್ ಅಟ್ಲೀಸ್ಟ್ 60% ಓನರ್ಶಿಪ್ಪು ಆ ಒಂದು ಕಂಪನಿಯ ಪ್ರಮೋಟರ್ಸ್ಗಳ ಹತ್ರನೇ ಇರಬೇಕು ಅನ್ನೋ ಒಂದು ಪ್ಯಾರಾಮೀಟರ್ ನಾನು ಇಂಡಿಕೇಟ್ ಮಾಡಿದ್ದೀನಿ. ಇವಾಗ ಮತ್ತೆ ಈ ಕ್ವೇರಿಯನ್ನು ರನ್ ಮಾಡಿ ನೋಡೋಣ. ಇವಾಗ ನೀವು ಗಮನಿಸ್ತಾ ಇರ್ಬೋದು ಆಲ್ಮೋಸ್ಟ್ ಬರೀ 8 ರಿಸಲ್ಟ್ಸ್ಗಳು ಮಾತ್ರ ನಮ್ಮ ಎದುರುಗಡೆಗಿದೆ. ಅಂದರೆ 5,000 ಸ್ಟಾಕ್ಸ್ಗಳೇನಿತ್ತು ಅದರಲ್ಲಿ ಬರೀ 8 ಸ್ಟಾಕ್ಸ್ಗಳು ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ. ಇದಾದಮೇಲೆ ನೀವು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಸ್ಗಳನ್ನ ಇಂಡಿವಿಜುವಲ್ ಆಗಿ ಅನಲೈಸ್ ಮಾಡ್ಬೋದು. ನಾನು ಆ ಒಂದು ವಿಷಯ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡೋಕೆ ಹೋಗಲ್ಲ ಇವಾಗ. ಸೊ ಬೇಸಿಕಲಿ ನಮಗೆ ಒಂದು ಫಿಲ್ಟರ್ ಔಟ್ ಆಗಿ ಚೆನ್ನಾಗಿರೋ ಒಂದು ಸ್ಟಾಕ್ಸ್ಗಳು ಪರ್ಫಾರ್ಮ್ ಆಗಿರ್ತಕ್ಕಂಥದ್ದು ನಮಗಿಲ್ಲಿ ಸಿಕ್ಕಿದೆ. ಹಾಗೆ ಇನ್ನೂ ಒಂದು ಪ್ಯಾರಾಮೀಟರ್ ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ನಾನು ಮಿಸ್ ಮಾಡಿದೆ ಅನ್ಸುತ್ತೆ ಅದನ್ನ. ಆ್ಯಂಡ್
ರಿಟರ್ನ್ ಓವರ್ ಲಾಸ್ಟ್ 5 ಇಯರ್ ಅಂದರೆ ಕಳೆದ 5 ವರ್ಷದಲ್ಲಿ ಶೇರ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ಅದು ಗ್ರೇಟರ್ ದ್ಯಾನ್ 12% ಆಗಿರಬೇಕು. ಬಿಕಾಸ್ 12% ಆ್ಯಾವ್ರೇಜ್ ಆಗಿ ನಿಫ್ಟಿ ಇಲ್ಲಿವರೆಗೂ ಇನ್ಸೆಪ್ಷನ್ ಅಥವಾ ಈ ನಿಫ್ಟಿ ಸ್ಟಾರ್ಟ್ ಆದಾಗಿಂದ 12%ನಷ್ಟು ಆ್ಯಾವ್ರೇಜ್ ರಿಟರ್ನ್ ವರ್ಷಕ್ಕೆ ಕೊಟ್ಕೊಂಡು ಬಂದಿದೆ. ಸೊ ಆ ಒಂದು ರಿಟರ್ನ್ನ ಬೀಟ್ ಮಾಡಿದೆಯಾ ಇಲ್ವಾ ಸ್ಟಾಕ್ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕ್ವೆರಿನೂ ರನ್ ಮಾಡಿ ನೋಡೋಣ. ಅಪ್ರಾಕ್ಸಿಮೇಟ್ಲಿ ನನಗೆ 5 ಕಂಪನೀಸ್ಗಳು ಮಾತ್ರ ಇಲ್ಲಿ ಸಿಕ್ಕಿರುತ್ತೆ. ಇವತ್ತಿನ ಮಟ್ಟಿಗೆ ಚೆಕ್ ಮಾಡಿದ್ರೆ ಬರೀ 5 ಕಂಪನೀಸ್ಗಳು ಈ ಒಂದು ಫಿಲ್ಟ್ರೇಷನ್ಸ್ಗಳನ್ನು ಮೀಟ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ. ಒಂದ್ಸತಿ ನಮ್ಗೆ ಈ ರೀತಿ ಸ್ಟಾಕ್ಸ್ಗಳು ಸಿಕ್ಕ ಮೇಲೆ ಓವರ್ ಆಲ್ ಇದನ್ನು ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ನಾನು ಕ್ಲಿಕ್ ಮಾಡಿ ಓಪನ್ ಆನ್ ಲಿಂಕ್ ನ್ಯೂ ಟ್ಯಾಬ್ ಅಂತ ಕೊಟ್ಟರೆ ಈ ಕಂಪನಿಯ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಮಗೆ ಸಿಗುತ್ತೆ. ಪ್ರಮೋಟರ್ ಹೋಲ್ಡಿಂಗ್ ನೋಡಿ 72%ನಷ್ಟು ಪ್ರಮೋಟರ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಲ್ಕೆಲ್ ಅಮಿನೀಸ್ ಕೆಮಿಕಲ್ಸ್ ಲಿಮಿಟೆಡ್. ಸೊ ಆಬ್ವಿಯಸ್ಲಿ ನಾವು ರೆಗ್ಯುಲರ್ ಆಗಿ ಕೇಳದೇ ಇರತಕ್ಕಂಥ ಕಂಪನಿಗಳ ಹೆಸರುಗಳೇ ಇಲ್ಲಿ ಬರುತ್ತೆ. ಬಿಕಾಸ್ ಇವೆಲ್ಲ ಇನ್ನೂ ಪೊಟೆನ್ಷಿಯಲ್ ಇರತಕ್ಕಂಥ ಸ್ಟಾಕ್ಸ್ಗಳು, ಇನ್ನೂ ಅಷ್ಟೊಂದು ಫೇಮಸ್ ಆಗಿರಲ್ಲ, ಬಟ್ ನಮ್ಗೆ ಗೊತ್ತಿರತಕ್ಕಂಥ ಯಾವುದೋ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇರ್ತವೆ. ಸೊ ಇದ್ರ ಪ್ರಕಾರ ನೋಡಿ ಕ್ಲೀನಾಗಿ ಇಲ್ಲಿ ನಮಗೆ ಲಾಸ್ಟು ಈಗ ಮ್ಯಾಕ್ಸಿಮಮ್ ಅಂತ ಕೊಟ್ಟರೆ ನಾನು ಓವರ್ ಆಲ್ ಇದರ ರಿಸಲ್ಟನ್ನು ನೀವು ಗಮನಿಸ್ತಾ ಇರ್ಬೋದು. 2020 ಆದಮೇಲೆ ಎಲ್ಲ ಸ್ಟಾಕ್ಸ್ಗಳು ಬೀಳೋಕ್ಕೆ ಶುರು ಆಯಿತು. ಬಟ್ ಈ ಒಂದು ಕಂಪನಿಯ ಪರ್ಫಾರ್ಮೆನ್ಸು ಆಲ್ಮೋಸ್ಟ್ 6 ಆಲ್ಮೋಸ್ಟ್ 6x ಗ್ರೋತನ್ನು ಬರೀ 1.5 ವರ್ಷದಲ್ಲಿ ಕೊಟ್ಟಿರುತ್ತೆ ಈ ಸ್ಟಾಕು. ಸೊ ಅಗೇನ್ ಇದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಬಿಕಾಸ್ ಇಷ್ಟು ಸಿಂಪಲ್ ಸರ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಇದರಲ್ಲೂ ಡಿಸ್ಅಡ್ವಾಂಟೇಜು ಇದೆ, ಅಡ್ವಾಂಟೇಜು ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ಸೆಕ್ಷನಲ್ಲಿ ಮಾತಾಡ್ತೀನಿ ನಾನು. ಸೊ ಬೇಸಿಕಲಿ ಈ ಒಂದು ಫಿಲ್ಟ್ರೇಷನ್ ಆ್ಯಡ್ ಮಾಡೋದ್ರ ಮೂಲಕ 5,000 ಕಂಪ್ನೀಸ್ಗಳಲ್ಲಿ ಬರೀ 5 ಕಂಪ್ನೀಸ್ಗಳನ್ನು ನಾವಿಲ್ಲಿ ಲೀಸ್ಟ್ ಮಾಡೋಕ್ಕಾಯಿತು, ಶಾರ್ಟ್ ಮಾಡೋಕ್ಕಾಯಿತು ಅಥವಾ ಫಿಲ್ಟರ್ ಮಾಡೋಕ್ಕಾಯಿತು. ಇದು ತುಂಬ ವಂಡರ್ಫುಲ್ ಟೂಲ್. ಸ್ಕ್ರೀನರ್ ಅಂತ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು, ಫ್ರೀಯಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ಚಾರ್ಜಸ್ಗಳಿರಲ್ಲ. ಈ ಒಂದು ಪರ್ಟಿಕ್ಯುಲರ್ ಕ್ವೇರಿ ಏನಿದೆಯೋ ನಾನು ಇಲ್ಲಿ ರನ್ ಮಾಡಿರ್ತಕ್ಕಂಥದ್ದು, ನಾನು ಇದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಈ ಒಂದು ಟೂಲ್ನ ಯೂಸ್ ಮಾಡಿ. ಡೆಫಿನೆಟ್ಲಿ ಇಟ್ಸ್ ಅ ಯೂಸ್ಫುಲ್ ಪ್ರಾಡಕ್ಟ್ ಅಥವಾ ಯೂಸ್ಫುಲ್ ಟೂಲ್. ಇದು ಯಾವುದೇ ರೀತಿಯ ಪ್ರಮೋಷನ್ ಮಾಡ್ತಿಲ್ಲ ನಾನು. ಸೊ ಬೇಸಿಕಲಿ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಇದನ್ನು ಇಲ್ಲಿ ಮೆನ್ಷನ್ ಮಾಡಿ ಹೇಳಿರ್ತೀನಿ. ಓಕೆ, ಇಲ್ಲಿವರೆಗೂ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಯಿತು. ಸೊ ಬೇಸಿಕಲಿ ಸ್ಟ್ರಾಟಜಿ ತುಂಬ ಸಿಂಪಲ್ ಆಗಿದೆ ಸರ್. ಭಾರಿ ಒಂದು 2-3 ನಿಮಿಷದಲ್ಲೇ ಎಲ್ಲ ವಿನ್ನಿಂಗ್ ಸ್ಟಾಕ್ಸ್ಗಳನ್ನ ಹುಡುಕ್ಬಿಡ್ಬೋದು, ಭಾರಿ ಈಸಿ ಇದರಲ್ಲಿ ಇನ್ವೆಸ್ಟ್ಮೆಂಟು ಅಂತ ಅನ್ಕೊಳ್ತಾ ಇದ್ರೆ ದಯವಿಟ್ಟು ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿ ಯಾವುದೇ ಒಂದು ಡಿಸಿಷನ್ಸ್ಗಳನ್ನ ನಾವು ತೊಗೊಳ್ತಾ ಇರ್ತೀವಿ ಅಂತ ಅಂದರೆ, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟ್ ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ರಿಸ್ಕ್ ಇರುತ್ತೆ. ಸೊ ಓವರ್ ಆಲ್ ಈ ಒಂದು ಸ್ಟ್ರಾಟಜಿಲಿ ಬರ್ತಕ್ಕಂಥ ಅಡ್ವಾಂಟೇಜ್ ಯಾವುದು, ಡಿಸ್ಅಡ್ವಾಂಟೇಜ್ ಏನಪ್ಪ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅನುಕೂಲತೆಗಳು ಅನಾನುಕೂಲತೆಗಳು ಏನೇನಿದೆ ಅಂತ ಹೇಳ್ಕೊಂಡು, ಮೊದಲನೇದಾಗಿ ಅನುಕೂಲತೆಗಳು ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಆಗಿರುತ್ತೆ. ಇದು ಲಾಂಗ್ ಟರ್ಮ್ಗೆ ಹೋಲ್ಡಿಂಗ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ನೀವು ಸ್ಟಾಕ್ ಮಾನಿಟರ್ ಮಾಡಬೇಕು ಅಥವಾ ಸ್ಟಾಕ್ ಮಾರ್ಕೆಟ್ನ ಮಾನಿಟರ್ ಮಾಡಬೇಕು ಅಂತ ಇರಲ್ಲ. ಬೈ ಆ್ಯಂಡ್ ಫಾರ್ಗೆಟ್ ಸ್ಟ್ರಾಟಜಿ ಥರ ಇದು. ಸೊ 5 ವರ್ಷ, 10 ವರ್ಷ, 15 ವರ್ಷಕ್ಕೆ ನೀವು ಹೂಡಿಕೆಯನ್ನು ಮಾಡ್ತಾ ಇರ್ತೀರ. ಇಯರ್ ಆನ್ ಇಯರ್ ಒಂದ್ಸತಿ ರಿವ್ಯೂ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಒಂದು ಮಾರ್ಕೆಟ್ಗೆ ಟೈಮ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಮೊದಲನೆಯ ಒಂದು ಬೆನಿಫಿಟ್ ಆಗಿರುತ್ತೆ ಈ ಸ್ಟ್ರಾಟಜಿದು. ಎರಡನೇದೇನಪ್ಪ ಅಂತ ಅಂದರೆ, ಬಿಸ್ನೆಸ್ಸಲ್ಲೇ ಇದ್ದು ನೆಕ್ಸ್ಟ್ ಲೆವೆಲ್ಗೆ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಆಗಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಫಿನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬರಬೇಕು ನಮ್ಮ ಜೀವನದಲ್ಲಿ ಅಂತ ಯಾರು ಅಂದ್ಕೊಳ್ತಾ ಇರ್ತಾರೋ ಅವ್ರಿಗೆ ಡೆಫಿನೆಟ್ಲಿ ಒಂದು ಸ್ಟ್ರಾಟಜಿ ಸೂಟಬಲ್ ಆಗಿರುತ್ತೆ. ಬಿಕಾಸ್ ಇದರಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಇರಲ್ಲ, ಹಾಗೆ ನೀವು ನ್ಯೂಸ್ಗಳನ್ನು ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಬೇರೆಯವರ ಸಲಹೆಗಳ ಮೇಲೆ ಡಿಪೆಂಡ್ ಆಗಿರಬೇಕು ಅಂತ ಇಲ್ಲ, ನೀವೇ ಖುದ್ದಾಗಿ ಡಿಸಿಷನ್ಸ್ಗಳನ್ನ ತಗೊಳ್ತಾ ಇರೋದ್ರಿಂದ ಇದು ನಿಮಗೆ ಮೇನ್ ಆಗಿ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಲಾಸ್ಟಲ್ಲಿ ಏನಪ್ಪ ಅಂತ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಅಂತ ನನಗೂ ಅನಿಸ್ತು. ಬಿಕಾಸ್ ಬೇಸಿಕಲಿ ಏನಪ್ಪ ಅಂತ ಅಂದರೆ ಕಂಪನಿಯ ಪರ್ಫಾರ್ಮೆನ್ಸ್ಗಳನ್ನು ಟ್ರ್ಯಾಕ್ ಮಾಡಿಕೊಂಡು ಹಾಗೆ ಗ್ರೋತ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನು ನಾವು ನೋಡಿರೋದು. ತುಂಬ ಬೆಳೆದಿರ್ತಕ್ಕಂಥ ಕಂಪನೀಸ್ಗಳು ಅಲ್ಲ, ತುಂಬ ಒಂದು ಚಿಕ್ಕ ಕಂಪನೀಸ್ಗಳು ಅಲ್ಲ. ಸೊ ಒಂದು ಸೈಜಬಲ್ ಕಂಪನೀಸ್ಗಳು, ನೆಕ್ಸ್ಟ್ ಫ್ಯೂಚರ್ಲಿ ಬೆಳೀತಕ್ಕಂತಹ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪನೀಸ್ಗಳಾಗಿರುತ್ತೆ. ಹಾಗೆ ಮೇನ್ ಆಗಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಥಡ್ಸ್ಗಳಿದೆಯೋ ಬಹಳ ಸಿಂಪಲ್ ಆಗಿರುತ್ತೆ. ನಾವು ಇದರಲ್ಲಿ ಒಂದು ರಾಕೆಟ್ ಸೈನ್ಸ್ನ ಯೂಸ್ ಮಾಡ್ಕೊಂಡು ಏನು ಇದನ್ನು ಮಾಡ್ತಾ ಇಲ್ಲ. ಸೊ ಬೇಸಿಕಲಿ ಈ ಸಿಂಪ್ಲಿಸಿಟಿ, ಎಫೆಕ್ಟಿವ್ನೆಸ್ ಹಾಗೆ ಓವರ್ ಆಲ್ ಈ ಒಂದು ಸ್ಟ್ರಾಟಜಿಗೆ ಕಡಿಮೆ ರಿಕ್ವೈರ್ಮೆಂಟ್ ಟೈಮ್ ಇರೋದ್ರಿಂದ ಇದು ಮೇಜರ್ ಒಂದು ಅಡ್ವಾಂಟೇಜಸ್ಗಳು ಆಗಿರುತ್ತೆ ಅಥವಾ ಅನುಕೂಲತೆಗಳಾಗಿರುತ್ತೆ ಈ ಸ್ಟ್ರಾಟಜಿಸಲ್ಲಿ. ಬಟ್ ಡಿಸ್ಅಡ್ವಾಂಟೇಜಸ್ಗಳಂತನೂ ಇದ್ದೇ ಇರುತ್ತೆ. ಆ ಡಿಸ್ಅಡ್ವಾಂಟೇಜಸ್ಗಳೇನು ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ಇಲ್ಲಿವರೆಗೂ ಏನೇನೆಲ್ಲ ಸರ್ಚ್ ಮಾಡಿದೀವೋ ಅಥವಾ ಡಿಸಿಷನ್ಸ್ಗಳನ್ನ ತೊಗೊಂಡಿದ್ದೀವೋ ಅದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ಗಳ ಮೇಲೆ ಅಥವಾ ಆಲ್ರೆಡಿ ಆಗಿರ್ತಕ್ಕಂತಹ ಒಂದು ಪರ್ಫಾರ್ಮೆನ್ಸ್ಗಳ ಮೇಲೆ ನಮ್ಮ ಅಜಂಪ್ಷನ್ ಏನಿದೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಕಂಪನಿ ಪರ್ಫಾರ್ಮ್ ಆಗ್ಬೋದು ಅಂತ ಇದೆ. ಬಟ್ ಇದರ ಹಿಂದೆ ಸುಮಾರು ರೀತಿಯ ಬೇರೆ ಫ್ಯಾಕ್ಟರ್ಸ್ಗಳನ್ನು ಇನ್ಕ್ಲೂಡ್ ಆಗುತ್ತೆ. ಎಕನಾಮಿಕಲ್ ಕಂಡೀಷನ್ಸ್ಗಳಿರ್ಬೋದು, ಮೈಕ್ರೋ ಎಕನಾಮಿಕ್ಸ್ ಇರಬಹುದು, ಅಥವಾ ಯಾವುದೇ ಒಂದು ಅವಘಡಗಳು ಬಂತು. ಈಗ ಕೊರೋನಾ ಆ ರೀತಿ ಬಂದಾಗ ಏನಾಗೋಯಿತು, ಸಡನ್ ಆಗಿ ಮಾರ್ಕೆಟೇ ಕ್ರ್ಯಾಶ್ ಆಗೋಯಿತು. ಆ ರೀತಿ ಕಂಡೀಷನಲ್ಲಿ ಒಳ್ಳೊಳ್ಳೆ ಕಂಪನೀಸ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಆಗದೇ ಇರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನೋದೇನಿದೆಯೋ, ಈ ಒಂದು ಅಪಾಯ ಅನ್ನೋದೇನಿದೆಯೋ ಮಾರ್ಕೆಟಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ.
ಬಟ್ ಇದಕ್ಕೆ ಬೆಸ್ಟ್ ಆಂಟಿಡೋಟ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ, ಡಿಸ್ಕಷನ್ ಮಾಡಿರೋ ಪ್ರಕಾರ, ಟೈಮ್ ಅನ್ನೋದು ಒಂದು ಒಳ್ಳೆಯ ಆಂಟಿಡೋಟ್ ಆಗಿರುತ್ತೆ ಶಾರ್ಟ್ ಟರ್ಮ್ ವಾಲಟಿಲಿಟಿನ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಸೊ ನಾವು ಆದಷ್ಟು ಶಾರ್ಟ್ ಟರ್ಮ್ಗೆ ಥಿಂಕ್ ಮಾಡೋದು ಬೇಡ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿಯಲ್ಲಿ. ಲಾಂಗ್ ಟರ್ಮ್ಗೆ ಅಂತ ಯೋಚನೆ ಮಾಡಿದಾಗ, ಜಾಸ್ತಿ ದಿನಕ್ಕೆ ಅಂತ ಹೋಲ್ಡ್ ಮಾಡಿದಾಗ ಒಂದು ಒಳ್ಳೆಯ ರಿಟರ್ನ್ ನಾವು ಜನರೇಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇವಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ಬಿಟ್ಟು ನಾನು ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಸೊ ಬೇಸಿಕಲಿ 80-20 ರೂಲ್ ಅಂತ ಇದೆ. ಅಂದರೆ ನಾವು ತಗೊಳ್ತಕ್ಕಂತಹ ನಿರ್ಧಾರಗಳೇನಿದೆಯೋ ಅದರಿಂದ ಬರ್ತಕ್ಕಂತಹ ಫಲಿತಾಂಶ 80% ಫಲಿತಾಂಶ 20 ಒಂದು ಆಕ್ಟಿವಿಟೀಸ್ ಅಥವಾ 20 ಡಿಸಿಷನ್ಸ್ಗಳಿಂದ ಅಥವಾ ನಿರ್ಧಾರಗಳಿಂದ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾರೆ. ಸೊ ಪ್ಯಾರೆಟೋ ಅನಾಲಿಸಿಸ್ ಅಂತಾನು ಹೇಳ್ತಾರೆ. ಸೊ 80-20 ರೂಲ್ ಅಂತಾನು ಹೇಳ್ತಾರೆ. ಸೊ ಇದ್ರ ಪ್ರಕಾರ ಓವರ್ ಆಲ್ ನಿಮ್ಮ ಎಲ್ಲಾ ಸ್ಟಾಕ್ಸ್ಗಳು, ಈಗ ನಾವು 5-10 ಸ್ಟಾಕ್ಸ್ಗಳು ಏನು ನಾವು ನೋಡಿದ್ವೋ ಆ 5-10 ಸ್ಟಾಕ್ಸ್ಗಳು ಎಲ್ಲಾನು ಚೆನ್ನಾಗಿ ಪರ್ಫಾರ್ಮ್ ಆಗಬೇಕು ಅಂತ ಇಲ್ಲ, ಎಲ್ಲ ಡಿಸಿಷನ್ಸ್ಗಳು ಸರಿ ಆಗಬೇಕು ಅಂತಾನೆ ಏನಿಲ್ಲ. ಈಗ ಬಜಾಜ್ ಫಿನಾನ್ಸ್ ನಂತಹ 1-2 ಸ್ಟಾಕ್ಸ್ಗಳು ನಮ್ಮ ಒಂದು ಪೋರ್ಟ್ಫೋಲಿಯೋ ಇದ್ರೂ ಕೂಡ ನೆಕ್ಸ್ಟ್ ಈಗ 10-15 ವರ್ಷ ನಾವು ಹೋಲ್ಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಆ ರೀತಿ ಸಮಯದಲ್ಲಿ ಇವನ್ 2-3 ಸ್ಟಾಕ್ಸ್ಗಳು ನಮ್ಮ ಪರವಾಗಿ ವರ್ಕ್ ಆದ್ರೂ ಕೂಡ ಒಂದು ಒಳ್ಳೆಯ ರಿಟರ್ನ್ ಅನ್ನ, ವೆಲ್ತ್ ಅನ್ನ ನಾವು ಜನರೇಟ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲದರಲ್ಲೂ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು ಸರಿ ಆಗಬೇಕು ಅಂತ ನಾವು ಯೋಚನೆ ಮಾಡೋದು ಬೇಡ. ಓವರ್ ಆಲ್ ಒಂದು ಲಾಂಗ್ ಟರ್ಮ್ ಯೋಚನೆ ಇಟ್ಕೊಂಡು, ಲಾಂಗ್ ಟರ್ಮ್ ಥಿಂಕಿಂಗ್ ಇಟ್ಕೊಂಡು ಒಂದು ಒಳ್ಳೆಯ ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಳ್ಳೋಣ, ಫಿನಾನ್ಷಿಯಲ್ ಗೋಲ್ಸ್. ಇದ್ರ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಓವರ್ ಆಲ್ ಈ ಒಂದು ಫಿನಾನ್ಷಿಯಲ್ ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಂಡು ಅದರ ರಿಲೇಟೆಡ್ ನಾವು ಕನ್ಸಿಸ್ಟೆಂಟ್ ಆಗಿ, ಡಿಸಿಪ್ಲಿನ್ ಆಗಿ ಹೂಡಿಕೆ ಮಾಡಿದ್ದೆ ಆದರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತಲ್ಲ ನಾಳೆ ಒಂದು ಒಳ್ಳೆಯ ರಿಟರ್ನ್ ಅನ್ನ ಸ್ಟಾಕ್ ಮಾರ್ಕೆಟ್ ಜನರೇಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಹಾಗೆ ಈ ವಿಡಿಯೋನ ನಿಮಗೆ ಗೊತ್ತಿರತಕ್ಕಂತಹ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆಯೋ ಅಂತವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಇದು ಕನ್ನಡ ಚಾನಲ್, ಕನ್ನಡ ಕಂಟೆಂಟ್ಸ್ಗಳು ಇವತ್ತಿನ ಮಟ್ಟಿಗೆ ಬಹಳ ಕಡಿಮೆ ಇದೆ. ಹಾಗಾಗಿ ಇದನ್ನ ಬೇರೆ ಕನ್ನಡಿಗರಿಗೂ ತಲುಪಿಸ್ತಕ್ಕಂತಹ ಒಂದು ಜವಾಬ್ದಾರಿ ನಿಮ್ದು ಕೂಡ ಆಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದು ಮತ್ತೆ ಫ್ಯೂಚರ್ಲಿ ನಾನು ಅಪ್ಲೋಡ್ ಮಾಡಕ್ ಹೋಗ್ತಾ ಇರತಕ್ಕಂಥ ಕಂಟೆಂಟ್ ನಿಮ್ಗೆ ಸಿಗಬೇಕಪ್ಪ ಅಂತ ಅಂದ್ರೆ ಓನ್ಲಿ ಒಂದೇ ದಾರಿ ಇರೋದು, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ಗಳಿಲ್ಲ, ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆಯೋ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ನಾನು ಪರ್ಸನಲ್ ಆಗಿ ಏನು ಫಾಲೋ ಮಾಡ್ತಾ ಇದ್ದೀನೋ ಅದನ್ನ ಇಲ್ಲಿ ಹೇಳಕ್ ಹೋಗ್ತಾ ಇರ್ತಕ್ಕಂಥದ್ದು ಅಷ್ಟೇ. ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಮ್ಯೂಚುವಲ್ ಫಂಡ್, ಈ ರೀತಿ ಬೇರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸ್ಗಳು ಅಂತ ಅಂದ್ರೆ ಅದರದೇ ಆದಂತಹ ರಿಸ್ಕ್ ಅದರಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡೋದು ಸೂಕ್ತವಾಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂಡ್ ಮ್ಯೂಚುವಲ್ ಫಂಡ್ ಆಲ್ ಆಫ್ ದೆಮ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಕ್ಕ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್.